ನಮಸ್ಕಾರ. HBS ಸುದ್ದಿಗೆ ಸ್ವಾಗತ. Welcome to HBS News. ನೀವು ಕುಡಿಯುವ ಬಾಟಲಿ ನೀರು ಸೇಫ್ ಅಲ್ಲ. ಸರ್ಕಾರದ ಪರಿಶೀಲನೆ ವೇಳೆ ಅಪಾಯಕಾರಿ ಬ್ಯಾಕ್ಟೀರಿಯಾ ರಾಸಾಯನಿಕ ಪತ್ತೆ. ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ರಾಜ್ಯದ ವಿವಿಧೆಡೆ ಬಾಟಲಿ ಕುಡಿಯುವ ನೀರಿನ 255 ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆ ನಡೆಸಿದ್ದು, ಅದರಲ್ಲಿ 95 ಮಾದರಿಗಳು ಅಸುರಕ್ಷಿತ ಮತ್ತು 88 ಮಾದರಿಗಳು ಕಳಪೆ ಎಂದು ಪತ್ತೆಯಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ವಿಕಾಸಸೌಧದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ವಿಶೇಷ ತಪಾಸಣಾ ಅಭಿಯಾನ ನಡೆಸಿದೆ. ಅದರಲ್ಲಿ ಬಾಟಲಿ ನೀರಿನ 255 ಮಾದರಿಗಳನ್ನು ಸಂಗ್ರಹಿಸಿ ಪರೀಕ್ಷೆಗೊಳಪಡಿಸಿದೆ. ಅದರಲ್ಲಿ 72 ಮಾದರಿಗಳಷ್ಟೇ ಸುರಕ್ಷಿತ ಎಂದು ಕಂಡುಬಂದಿದ್ದು, ಉಳಿದಂತೆ 95 ಮಾದರಿಗಳು ಅಸುರಕ್ಷಿತ ಮತ್ತು 88 ಮಾದರಿಗಳು ಕಳಪೆ ಗುಣಮಟ್ಟದ್ದು ಎಂದು ವರದಿಯಾಗಿದೆ ಎಂದು ಹೇಳಿದರು. ವಿವಿಧ ಬ್ರ್ಯಾಂಡ್ನ ಬಾಟಲಿ ಕುಡಿಯುವ ನೀರಿನ ಪರೀಕ್ಷೆ ನಡೆಸಲಾಗಿದೆ. ಮುಂದಿನ ದಿನಗಳಲ್ಲಿ ಬಾಟಲಿ ಕುಡಿಯುವ ನೀರು ತಯಾರಿಕಾ ಘಟಕಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲೂ ಕಳಪೆ ಎಂದು ಕಂಡುಬಂದರೆ ಸಂಸ್ಥೆ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ಕೈಗೊಳ್ಳಲಾಗುವುದು. 88 ನೀರಿನ ಬಾಟಲಿಗಳಲ್ಲಿ ರಾಸಾಯನಿಕ ಮತ್ತು ಅಪಾಯಕಾರಿ ಬ್ಯಾಕ್ಟೀರಿಯಾಗಳು ಪತ್ತೆಯಾಗಿವೆ. ಇದು ಗಂಭೀರ ವಿಷಯವಾಗಿದ್ದು, ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದ್ದಾರೆ. 41 ಔಷಧಗಳು ಕಳಪೆ. ಔಷಧ ಆಡಳಿತ ವಿಭಾಗವು ಮಾರ್ಚ್ ತಿಂಗಳಲ್ಲಿ 1891 ಔಷಧ ಮಾದರಿಗಳನ್ನು ವಿಶ್ಲೇಷಣೆ ನಡೆಸಿದೆ. ಅದರಲ್ಲಿ 1298 ಔಷಧಗಳು ಉತ್ತಮ ಗುಣಮಟ್ಟದ್ದೆಂದು ಸಾಬೀತಾಗಿದ್ದು, 41 ಔಷಧಗಳು ಗುಣಮಟ್ಟದ್ದಲ್ಲ ಎಂದು ಪತ್ತೆಯಾಗಿದೆ. ಹೀಗೆ ಕಳಪೆ ಔಷಧ ಪೂರೈಸುತ್ತಿರುವವರ ವಿರುದ್ಧ ನ್ಯಾಯಾಲಯದಲ್ಲಿ ಫೆಬ್ರವರಿಯಲ್ಲಿ 10 ಮತ್ತು ಮಾರ್ಚ್ನಲ್ಲಿ 18 ಮೊಕದ್ದಮೆ ದಾಖಲಿಸಲಾಗಿದೆ. ಒಟ್ಟಾರೆ ವಿವಿಧ ಔಷಧ ತಯಾರಿಕಾ ಸಂಸ್ಥೆಗಳ ವಿರುದ್ಧ 43 ಪ್ರಕರಣಗಳನ್ನು ದಾಖಲಿಸಿ ಕ್ರಮ ಕೈಗೊಳ್ಳಲಾಗಿದೆ ಎಂದು ದಿನೇಶ್ ಗುಂಡೂರಾವ್ ತಿಳಿಸಿದ್ದಾರೆ. ಹಾಗೆಯೇ ಕರಿದ ಹಸಿರು ಬಟಾಣಿ, ತುಪ್ಪ, ಖೋವಾ, ಪನ್ನೀರ್, ಸಿಹಿ ತಿಂಡಿಗಳು, ಮಿಕ್ಸರ್ ಪಾನೀಯಗಳ ತಪಾಸಣೆ ನಡೆಸಲಾಗಿದೆ. ಜನರು ಸೇವಿಸುವ ಆಹಾರ ಗುಣಮಟ್ಟದಿಂದ ಕೂಡಿರುವಂತೆ ಮಾಡಲು ಎಲ್ಲ ಕ್ರಮ ಕೈಗೊಳ್ಳಲಾಗುತ್ತಿದೆ. ಹಾಗೆಯೇ 590 ಹೋಟೆಲ್ ಮತ್ತು ರೆಸ್ಟೋರೆಂಟ್ಗಳನ್ನು ಪರಿಶೀಲಿಸಲಾಗಿದೆ. ಅದರಲ್ಲಿ ಸ್ವಚ್ಛತೆ ಕಾಪಾಡಿಕೊಳ್ಳದ ಕಾರಣಕ್ಕೆ 214 ಹೋಟೆಲ್ಗಳಿಗೆ ನೋಟಿಸ್ ನೀಡಲಾಗಿದೆ. ಉಳಿದಂತೆ 11 ಹೋಟೆಲ್ಗಳಿಗೆ 1.15 ಲಕ್ಷ ರು ದಂಡ ವಿಧಿಸಲಾಗಿದೆ ಎಂದು ವಿವರಿಸಿದ್ದಾರೆ. ಈಗಾಗಲೇ 296ರಲ್ಲಿ 255 ಪೂರ್ಣಗೊಂಡಿದೆ. ಅದರಲ್ಲಿ ಕೇವಲ 72 ಮಾತ್ರ ಸುರಕ್ಷಿತ ಅಂತ ಬಂತು. ಬರೀ 255 ಮಾದರಿಗಳಲ್ಲಿ 72 ಮಾತ್ರ ಸುರಕ್ಷಿತ, 95 ಮಾದರಿಗಳು ಅಸುರಕ್ಷಿತ ಅಂತ ಬಂದಿದೆ. ಮತ್ತು 88 ಮಾದರಿ ಕಳಪೆ ಗುಣಮಟ್ಟ. ಕಳಪೆ ಅಂತ ಹೇಳಿದ್ರೆ ಸ್ವಲ್ಪ ಈ ಮಿನರಲ್ ಕಂಟೆಂಟ್ ಅಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರ್ತದೆ. ಅದು ಯಾವ ತರ ಇರಬೇಕು, ಆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಆಗಿಲ್ಲ ಅಂತ ಒಂದು. ಆದ್ರೆ ಈ ಅಸುರಕ್ಷಿತ ಅಂತ ಬರುವಂಥದ್ದು ಅದು ಮೈಕ್ರೋಬಯಾಲಜಿ ಮತ್ತು ಈ ಕೆಮಿಕಲ್ ಅನಾಲಿಸಿಸ್ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಏನು ಇರಬಾರ್ದು ಅಂತ, ಯಾವ ಕೆಮಿಕಲ್ಸ್ ಇರಬಾರ್ದು ಅವೆಲ್ಲ ಇರುವಂಥದ್ದು, ಅಥವಾ ಕೆಲವು ಕಡೆ ಈ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಅದ್ರಲ್ಲಿ ಕಂಡುಬಂದಿರತಕ್ಕಂಥದ್ದು. ಅಂದ್ರೆ ಈ ಬಾಟಲ್ಡ್ ವಾಟರು ಸೇಫ್ ಇಲ್ಲ ಅಂತ ಹೇಳಿ ಬಂದಿರುವಂಥದ್ದು ನಮಗೆ ಕಾಣ್ತಾ ಇದೆ. ಅದರಲ್ಲಿ ನಿಮಗೆ ರಿಪೋರ್ಟ್ ಅನ್ನೇ ಕೊಡ್ತೀನಿ, ಕೆಮಿಕಲ್ ಮತ್ತು ಮೈಕ್ರೋಬಯಾಲಜಿ ಲ್ಯಾಬ್ ರಿಪೋರ್ಟ್ಗಳು. ಅದರಲ್ಲಿ ಪೆಸ್ಟಿಸೈಡ್ಸ್ ಇರ್ತದೆ, ರೆಸಿಡ್ಯೂ ಇರ್ತದೆ, ಬೇರೆ ಬೇರೆ ಕೆಮಿಕಲ್ಸ್ ಇರ್ತದೆ, ಫ್ಲೋರೈಡ್ ಕಂಟೆಂಟ್ ಇರ್ತದೆ, ಕ್ಯಾಲ್ಸಿಯಮ್, ಮೆಗ್ನೀಷಿಯಂ, ಈ ಥರ ಎಲ್ಲ ಬೇರೆ ಬೇರೆ ಪದಾರ್ಥಗಳು, ಬೇರೆ ಬೇರೆ ಕೆಮಿಕಲ್ಸ್ ಇರುವಂಥದ್ದು. ಸೊ ಇದನ್ನು ನಿಮಗೆ ನಾವು ಡೀಟೇಲ್ ಅನ್ನು ಕೊಟ್ಟಿದ್ದೀನಿ. 37 ಜಿಲ್ಲೆಗಳಲ್ಲಿ ಮಾಡಿದ್ದೀವಿ. 280 ಸ್ಯಾಂಪಲ್ಲು, 257 ಸ್ಯಾಂಪಲ್ಸ್ ಅನಲೈಸ್ಡು, 257 ಈ ರಿಪೋರ್ಟಿಗೆ ಕೊಡ್ತೀನಿ. 89 ಸೇಫು, 89 ಅನ್ಸೇಫು, 79 ಸಬ್ಸ್ಟ್ಯಾಂಡರ್ಡು ಅಂತ ಇದೆ. ಸೊ ಇದನ್ನ ನೀವು ಈ ರಿಪೋರ್ಟನ್ನು, ಅಂದರೆ ಇದು ಭಾಳ ಒಂದು, ಮತ್ತು ಯಾವ್ಯಾವ ಕಂಪನಿಗಳಂತನೂ ಕೂಡ ಹಾಕಿದ್ದೀವಿ. ಇದೆಲ್ಲ ಲೋಕಲ್ ಕಂಪನೀಸ್, ಹೆಚ್ಚಿನ ಅಂಶ 99% ಎಲ್ಲ ಸ್ಥಳೀಯವಾಗಿ ತಯಾರಾಗ್ತಾ ಇರ್ತಕ್ಕಂಥ ಬಾಟಲ್ ವಾಟರ್. ಅಲ್ಲಲ್ಲ ಇದು ಆ ಥರದ್ದು ಆಕ್ವಾಫಿನಾ ಅಂತ ನ್ಯಾಷನಲ್ ಬ್ರ್ಯಾಂಡ್ಸ್ ಏನಿದೆ ಆ ಥರದ್ದೇನು ನಮಗೆ ಕಂಡು ಬಂದಿಲ್ಲ. ಎಕ್ಸೆಪ್ಟ್ ಒಂದರಲ್ಲಿ ಅದು ಬೇಲಿ ಅಂತ ಒಂದು ಬರ್ತದೆ, ಅದು 92 ಬೇಲಿ ಅಂತ, ಅದೊಂದು ಸ್ವಲ್ಪ ದೊಡ್ಡ ಬ್ರ್ಯಾಂಡ್ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಲೋಕಲ್ ಬ್ರ್ಯಾಂಡ್ಸೇ. ಒಂದ್ ಕಡೆ ಫೇಲ್ ಆಗಿದೆ, ಸಬ್ ಸ್ಟ್ಯಾಂಡರ್ಡ್ ಅಂತ ಬಂದಿದೆ.
ಸೊ ಅನ್ಸೇಫ್ ಇಸ್ ಸಬ್ಸ್ಟೆನ್ಸ್ ಅಂತ ಹೇಳಿದ್ರೆ ಸೊ ಮಿನರಲ್ ಕಂಟೆಂಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಅಂತ. ಸೊ ದಟ್ ಇಸ್ ಅಟ್ಲೀಸ್ಟ್ ಸಮ್ ಎಕ್ಸ್ಟೆಂಟ್ ಅದು ಅಷ್ಟೊಂದು ಹಾನಿಕಾರ ಇರೋದಿಲ್ಲ. ಅದು ಅನ್ಸೇಫ್ ಅಂತ ಇರೋದು ಏನಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ಕೆಮಿಕಲ್ಸು ಮತ್ತೆ ಬೇರೆ ಬೇರೆ ಬ್ಯಾಕ್ಟೀರಿಯಾ ಟೈಪ್ ಇರುವಂಥದ್ದು ಕಂಡಿರುತ್ತೆ. ಅದು ಖಂಡಿತವಾಗಿಯೂ ನಾವು ನಿಮ್ಗೆ ರಿಪೋರ್ಟ್ ನೀವು ನೋಡ್ಕೋಬಹುದು. ಸೊ ಇದು ಈಗ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇದು ನಾವೆಲ್ಲ ಸ್ಯಾಂಪಲ್ ಮಾಡಿರುವಂಥದ್ದು. ಈಗ ಇಂಥ ಎಲ್ಲ ಬಾಟಲ್ ವಾಟರ್ ಅಲ್ಲಿ ಲೀಗಲ್ ಸ್ಯಾಂಪಲ್ಸ್ ಡ್ರಾ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಲೀಗಲ್ ಸ್ಯಾಂಪಲ್ಸ್ ಡ್ರಾ ಮಾಡಿದಾಗ ನಮಗೆ ಅವ್ರ ಮೇಲೆ ಕಾನೂನಾತ್ಮಕ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಆಗ್ತದೆ. ಈಗ